ಮಾಸ್ಕ್ ಗ್ಯಾಂಗ್ ಹಾವಳಿಗೆ ಬೆಚ್ಚಿ ಬಿದ್ದುಬಿಟ್ಟಿದೆ ಬಾಗಲಕೋಟೆ. ಮೊನ್ನೆ ರಬಕವಿ, ಈಗ ಇಳಕಲ್ನಲ್ಲಿ ಗ್ಯಾಂಗ್ ಪ್ರತ್ಯಕ್ಷ ಆಗಿದೆ. ಜಿಲ್ಲೆಯಲ್ಲಿ ಆಕ್ಟಿವ್ ಆಗಿದೆ ಈ ಮಾಸ್ಕ್ ಗ್ಯಾಂಗ್. ಗೋರಬಾಳ ಗ್ರಾಮದ 6 ಮನೆಗಳಲ್ಲಿ ಕಳ್ಳತನಕ್ಕೆ ಯತ್ನಿಸಿರುವಂಥದ್ದು ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಗೋರಬಾಳ. ಬಿಳಿ ಬಣ್ಣದ ಟೀ ಶರ್ಟು, ಬಿಳಿ ಪ್ಯಾಂಟು, ಮುಖಕ್ಕೆ ಕಪ್ಪು ಮಾಸ್ಕ್, ಕೈಯಲ್ಲಿ ಟಾರ್ಚು, ಬೆನ್ನಿಗೆ ಬ್ಯಾಗು ಹಾಕೊಂಡು ಕಳ್ಳತನ ಮಾಡ್ತಾ ಇರೋದು. ಸಿಸಿಟಿವಿಯಲ್ಲಿ ಸೆರೆ ಆಗಿರುವಂಥದ್ದು ಮಾಸ್ಕ್ ಗ್ಯಾಂಗ್ನ ಈ ಚಲನ ವಲನ. ಒಂದು ಮನೆಯಲ್ಲಿ 8 ಗ್ರಾಂ ಚಿನ್ನ, 97,000 ನಗದು ಕಳ್ಳತನ ಆಗಿದೆ. ಹುಚ್ಚಪ್ಪ ರಕ್ಕಸಗಿ ಎಂಬುವರ ಮನೆಯಲ್ಲಿ ಕಳ್ಳರು ಕೈಚಳಕ ತೋರಿಸಿರೋದು. ಉಳಿದ 5 ಮನೆಯಲ್ಲಿ ಯಾವುದೇ ವಸ್ತು ಸಿಗದ ಹಿನ್ನೆಲೆಯಲ್ಲಿ ವಾಪಸ್ ಆಗಿದ್ದಾರೆ. ನೀವು ಗಮನಿಸ್ತಾ ಇರ್ಬೋದು. ಇವರಿಗೆ ಈ ಕಳ್ಳತನಕ್ಕೆ ಬೇರೆ ಡ್ರೆಸ್ಸಿಂಗ್ ಕೋಡ್ ಬೇರೆ. ಎಂತೆಂಥ ಕಾಲ ಬಂದ್ಬಿಡ್ತು ಅಂತ ಅನ್ಸ್ಬಿಟ್ಟಿದೆ. ಯಾವುದೋ ಕಂಪ್ನಿಲಿ ಕೆಲಸ ಮಾಡೋರೋ ಇನ್ನೊಂದು ಮತ್ತವರು ಸೇಮ್ ನೋಡಿ ಒಂದೇ ಥರ ಈ ಡ್ರೆಸ್ ಕೋಡು. ಅದೇನು ಇವರೇ ಕಳೆದು ಹೋಗ್ತಾರೆ ಅಂತನೋ ಅಥವಾ ಇವ್ರದ್ದೊಂದು ಟೀಮು, ನಮ್ಮದು ಟೀಮು, ಇದು ಟೀಮ್ ವರ್ಕು ಅಂತಾರಲ್ಲ, ಹಂಗೋ ಗೊತ್ತಿಲ್ಲ. ಇದೇ ಥರ ಬಟ್ಟೆ ಹಾಕ್ಕೊಂಡು ಎಲ್ಲ ಕಡೆ ಕಳ್ಳತನ ಮಾಡ್ತಾ ಇರೋದು. ಸೊ ಇದು ಕಿರಿಕಿರಿ ಅಂತ ಅನ್ನಿಸ್ತಾ ಇದೆ. ಮನೆಯಿಂದ ಹೊರಗೆ ಹೋಗೋಕ್ಕೂ ಭಯ, ಮನೆ ಕಳ್ಳರು ಬಂದರೆ ಅಂತ. ಹಾಗಂತ ಮನೇಲಿರೋಕ್ಕೂ ಭಯ, ಬಂದಿದ್ದು ಕಳ್ಳರು ನಮಗೇನಾರು ಮಾಡಿಬಿಟ್ರೆ ಅಂತ. ಸ್ವಲ್ಪ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗತ್ತೆ. ಪೊಲೀಸರ ಗಮನಕ್ಕೆ ಆಲ್ರೆಡಿ ತಂದಿದ್ದಾರೆ. ಒಂದು ಕಡೆ ಕಳ್ಳತನ ಆಗಿದೆ, ಇನ್ನೊಂದು 4-5 ಕಡೆ ಪ್ರಯತ್ನ ಪಟ್ಟಿದ್ದಾರೆ, ಬಟ್ ಸಾಧ್ಯ ಆಗಿಲ್ಲ. ಎಲ್ಲಿ ಹತ್ತೋದು, ಎಲ್ಲಿ ಇಳಿಯೋದು ಎಲ್ಲ ಸ್ಕೆಚ್ ಹಾಕ್ತಾ ಇದ್ದಾರೆ ಕೆಳಗಡೆ ನಿಂತ್ಕೊಂಡು. ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ. ಇದೊಂದು ಗ್ಯಾಂಗ್ ಇವ್ರದ್ದು. ಎಲ್ಲೆಲ್ಲಿ ಇವ್ರು ಆ್ಯಕ್ಟಿವ್ ಆಗಿದ್ದಾರೆ. ಈ ವಿಡಿಯೋದಲ್ಲಿ ಸದ್ಯಕ್ಕೆ 3 ಜನ ಇದ್ದಂಗೆ ಕಾಣಿಸ್ತಾ ಇದೆ. 3 ಜನದ್ದೇ ಒಂದು ಟೀಮು ಅಥವಾ ಡಿವೈಡ್ ಆಗಿ ಬೇರೆ ಬೇರೆ ಕಡೆಯಲ್ಲಿ ಡಿಸೈನಾಗಿ ಹೋಗಿ ಕಳ್ತನ ಮಾಡ್ತಾರೋ ಗೊತ್ತಿಲ್ಲ. ಮಾಹಿತಿ ಸಿಗಬೇಕಿದ್ರ ಬಗ್ಗೆ. ಸೊ ಒಟ್ಟಿನಲ್ಲಿ ಜಿಲ್ಲೆಯಲ್ಲಿ ಆ್ಯಕ್ಟಿವ್ ಆಗಿಬಿಟ್ಟಿದೆ ಈ ಗುಂಪು. ಹಾಗಾಗಿ ಸ್ವಲ್ಪ ಸೀರಿಯಸ್ ಆಗಿ ತೆಗೆದುಕೊಂಡು ಯಾರು ಏನು ಕತೆ, ಎಲ್ಲಿಯವರು, ಈಗ ಹೊರ ರಾಜ್ಯದ ಕಳ್ಳರು ಹಾವಳಿನೂ ಜಾಸ್ತಿ ಆಗಿಬಿಟ್ಟಿದೆ. ಸೊ ಹಾಗಾಗಿ ಸ್ವಲ್ಪ ಗಮನ ಹರಿಸಬೇಕಾಗತ್ತೆ. CC ಕ್ಯಾಮರಾದಲ್ಲಿ ಸೆರೆ ಸಿಕ್ಕಿರೋದು ಈ ದೃಶ್ಯ. ಪಾಪ ಗ್ರಾಮಸ್ಥರಲ್ಲಿ ಆತಂಕ. ಒಬ್ಬರ ನೋಡ್ರಿ ಪಾಪ ನಮ್ಮ 97,000 ರೂಪಾಯಿ ಹೋಗಿದ್ರಿ. ಆಮೇಲೆ ಪೋನೆ ತೊಲಿ ಬಂಗಾರ ರೀ, ಜುಮ್ಕಿ ಬೆಂಡಾಲಿ ಅರ್ಧ ತೊಲಿ, ಆಮೇಲೆ ಬೂಡಿ ಕಡ್ಡಿ ಅದು ಒಂದಷ್ಟಿತ್ರಿ. ಒಟ್ಟ ಪೋನೆ ತೊಲಿ ಬಂಗಾರ ರೀ, ಒಂದು 17 ತೊಲಿ ಬೆಳ್ಳಿ ಕಾಲ್ ಚೈನ. ಯಾವ ಮನೆಗೆ ಇಟ್ಟಿದ್ರಿ? ಇದು ಹಳೆ ಮನೆ ರೀ, ಮನೆ ಆಗಿತ್ರಿ. ನೀವೆಲ್ಲಿ ಮಕ್ಕ ಇದ್ದೀರಿ? ನಾವು ಈ ಮನೆ ಮಕ್ಕಂದಿದ್ವಿ. ಬೆಂಡ್ ಮಾಡ್ಯಾರ ನೋಡ್ರಿ, ಇದನ್ನೆಲ್ಲ ಬೆಂಡ್ ಮಾಡ್ಯಾರ. ಆಮೇಲೆ ಈ ಕದ ಓಪನ್ ಮಾಡಿ ಹೋಗಿ ಎಲ್ಲ ಕಿತ್ತಿ. ಎಷ್ಟು ಗಂಟೆಗೆ ರೀ ಇದು? ರಾತ್ರಿ 12:30 ಒಂದು ನಿಮ್ಗೆ ಹೆಸರನೇ ಇಲ್ರಿ? ಶಬ್ದ ಮಾಡಿಲ್ರಿ. ಮತ್ತೆ ಈ ಬಾಜುನಾಗ ಒಂದು ಕಿಲಿ ಮುರ್ದಾರ್ರಿ, ಅಲ್ಲೊಂದ್ ಮನಿ ಓಪನ್ ಮಾಡಿದ್ರಿ. ಅಲ್ಲಿ ಅವ್ರಿಗೆ ಏನು ಸಿಕ್ಕಿ. ನೀವು ಹಳೆ ಮನೆ ಗಿಡಕ್ಕೆ ಅಲ್ಲಿ ಹೊಸ ಮನಿ ಇನ್ನ ರೆಡಿ ಹಾಕೊಂತೈತೆ? ರೆಡಿ ಹಾಕೊಂತ್ರಿ. ಇದು ಇಲ್ರಿ, ಇದನ್ನೆಲ್ಲ ಸುದ್ದಿಲ್ರಿ. ನಾವ್ ಇಲ್ಲೇ ಮಕ್ಕನ ಇದ್ವಿ. ನೆಲ ಏರುಪೇರಿದ್ದಕ್ಕ ಪಕ್ಕಡಿ ಹಿಡ್ಕೊಂತ ಅನ್ನೋದಕ್ಕೆ ನಾವು ಅಲ್ಲಿ ಆದ ಮನ್ಯಾಗ ಮಕ್ಕೊಂಡಿದ್ವಿ. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ್. ಗುರು, ಒಂದು ಗ್ಯಾಂಗ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ, ಬಟ್ ಎಷ್ಟು ದಿನದಿಂದ ಆಕ್ಟಿವ್ ಆಗಿದ್ದಾರೆ, ಏನು ಕತೆ, ಇಲ್ಲಿಯವರೇನೋ ಹೊರಗಿನವರೋ, ಏನು ಮಾಹಿತಿ ಏನಿದೆ? ನೀತಿ ನಿಜಕ್ಕೂ ಅಂದ್ರೆ ಕಳೆದ 8 ತಿಂಗಳಿನಿಂದ ಸಾಕಷ್ಟು ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿರುವಂತದ್ದು. ಅದರಲ್ಲಿ ಕೂಡ ಮೊದಲು ಚಡ್ಡಿ ಗ್ಯಾಂಗ್ ಅಂತ ಒಂದು ಗ್ಯಾಂಗ್ ಪತ್ತೆಯಾಗಿತ್ತು. ಅದಾದ ಬಳಿಕ ಲುಂಗಿ ಗ್ಯಾಂಗ್ ಕೂಡ ಈ ಭಾಗದಲ್ಲಿ ಅಂದ್ರೆ ಇಲ್ಕಲ್ ಮತ್ತು ರಬಕೈ ಭಾಗದಲ್ಲಿ ಈ ಇತ್ತೀಚಿನ ದಿನಗಳಲ್ಲಿ ಕಳ್ಳರ ಕಾಕರ ಹೆಚ್ಚಾಗಿರುವಂತದ್ದು. ಅದರಲ್ಲಿ ಮಹಾರಾಷ್ಟ್ರ ಭಾಗದಿಂದ ಈಗ ಕಬ್ಬಿನ ಗ್ಯಾಂಗ್ ಗಳು ಏನ್ ಬಂದಿರ್ತವೆ, ಈ ಕಬ್ಬಿನ ಗ್ಯಾಂಗ್ ಗಳಿಂದ ಒಂದಿಷ್ಟು ಕಳ್ಳತನ ಪ್ರಕರಣಗಳ ಹೆಚ್ಚಾಗಿ ನಡೀತಾ ಇದೆ ಅನ್ನುವಂತ ಮಾಹಿತಿಯನ್ನ ಸಿದ್ಧಾರ್ಥ ಗೋಯಲ್ ಅವರು ಕೂಡ ನೀಡಿರುವಂತದ್ದು. ಆದ್ರೆ ರಬಕೈ ಬನ್ನಟ್ಟಿ ಪ್ರಕರಣ ಬೆನ್ನಲ್ಲೇ ಇವತ್ತು ಒಂದು ರೀತಿ ಬ್ಲ್ಯಾಕ್ ಮಾಸ್ಕ್ ಗಳನ್ನ ಧರಿಸಿ ಒಂದು ಈ ಕಳ್ಳರ ಗ್ಯಾಂಗ್ ಅಂದ್ರೆ ಇದು ಪ್ರಮುಖವಾಗಿರ್ತಕ್ಕಂತ ಕಳ್ಳತನ ಗ್ಯಾಂಗ್ ಅನ್ನೋದೇ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂತದ್ದು. ಅಂದ್ರೆ ಮಾಸ್ಕ್ ಬಳಕೆ ಆಗಿರ್ಬೋದು, ಅವರು ಡ್ರೆಸ್ ಕೋಡ್ ಆಗಿರ್ಬೋದು, ಅವರು ಯಾವ ರೀತಿಯಾಗಿ ಕಳ್ಳತನ ಮಾಡ್ತಾರೆ ಅನ್ನೋದನ್ನ ಅಲ್ಲಿ CCTV ಕ್ಯಾಮೆರಾದಲ್ಲಿ ದೃಶ್ಯಗಳನ್ನ ನೋಡ್ಬೇಕಾಗತ್ತೆ. ಅಂದ್ರೆ ಪ್ರಮುಖವಾಗಿ ಈಗಾಗಲೇ 5 ಮನೆಯ ಕಳ್ಳತನ ಪ್ರಕರಣದಲ್ಲಿ ಏನು ಇಲ್ಕಲ್ ಭಾಗದಲ್ಲಿ ಇರ್ತಕ್ಕಂತ ಒಂದಿಷ್ಟು ಕಳ್ಳತನಗಳ ನಡೆದಿದ್ದು. ಆದ್ರೆ ಅಟೆಂಪ್ಟ್ ಕಳ್ಳತನ ಆಗಿರುವಂತದ್ದು. ಅಂದ್ರೆ ಯಾವುದೇ ಅಲ್ಲಿ 4 ಮನೆ ಕಳ್ಳತನದಲ್ಲಿ ಯಾವುದೇ ಪ್ರಕರಣಗಳು ಕೂಡ ಅಲ್ಲಿ ಬೆಳಕಿಗೆ ಬಂದಿಲ್ಲ. ಅಟೆಂಪ್ಟ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಅಲ್ಲಿ ಸ್ಥಳೀಯರು ಕೂಡ ಹೇಳಿರುವಂತದ್ದು. ರಾತ್ರಿ 12 ಸುಮಾರಿಗೆ ಬಂದಿರತಕ್ಕಂತ ಏನು ಕಳ್ಳತನದಲ್ಲಿ ಒಟ್ಟು ಒಂದು ಮನೆಯ ಕಳ್ಳತನದಲ್ಲಿ 8 ಗ್ರಾಂ ಚಿನ್ನ ಮತ್ತು 97,000 ನಗದು ಕೂಡ ಈಗಾಗಲೇ ಹೋಗಿರುವಂತದ್ದು. ಅಂದ್ರೆ ಇಳಕಲ್ ಭಾಗದಲ್ಲಿ ಅತಿ ಹೆಚ್ಚಾಗಿ ಕಳ್ಳತನ ಪ್ರಕರಣ ಆಗಿರುವಂತದ್ದು. ಹುಚ್ಚೇಶ ರಕ್ಕಸಿಗೆ ಅವರ ಮನೆಯ
ಕಳ್ಳತನ ಆಗಿ, ಯಾಕಂದ್ರೆ ಕೂಲಿ ನಾಲಿ ಬದುಕು ಮಾಡಿಕೊಂಡು ನಾವು ಜೀವನವನ್ನ ಸಾಧ್ತೇವೆ. ಆದ್ರೆ ಈ ರೀತಿಯಾಗಿ ಏಕಾಏಕಿ ರಾತ್ರಿ ವೇಳೆ ಇಂತ ಕಳ್ಳರ ಒಂದು ಗ್ಯಾಂಗ್ ಏನಿದೆ, ಈ ಗ್ಯಾಂಗ್ ಅನ್ನ ಪೊಲೀಸರು ಆದಷ್ಟು ಬೇಗನೆ ಪತ್ತೆ ಹಚ್ಚಬೇಕು. ಈ ಭಾಗದಲ್ಲಿ ಬಾಗಲಕೋಟೆಯಲ್ಲಿ ಏನು ಸಾಕಷ್ಟು ಪ್ರಕರಣಗಳು ಕೂಡ ಈ ಹಿಂದೆ ಕೂಡ ಬೆಳಕಿಗೆ ಬಂದಿರುವಂತದ್ದು. ಬೈಕ್ ಕಳ್ಳತನ ಆಗಿರ್ಬೋದು, ಅಂದ್ರೆ ಪೊಲೀಸರ ವ್ಯಾನ್ ಹೋಗುವ ಪಕ್ಕದಲ್ಲೇ ಬೈಕ್ ಕಳ್ಳತನ ಆದಂತ ಉದಾಹರಣೆ ಇಳಕಲ್ ನಗರದಲ್ಲಿ ಈ ಹಿಂದೆ ಕೂಡ ಆಗಿತ್ತು. ಆ ಸಂದರ್ಭದಲ್ಲಿ CCTV ಕ್ಯಾಮೆರಾವನ್ನ ಇಟ್ಕೊಂಡು ಸುದ್ದಿಯನ್ನ TV5 ಪ್ರಸಾರ ಮಾಡಿತ್ತು. ಇವೆಲ್ಲವನ್ನ ನೋಡೋದಾದ್ರೆ ಇಳಕಲ್ ನಗರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿರುವಂತದ್ದು. ಇನ್ನೊಂದು ಪ್ರಕರಣ ಈ ಹಿಂದೆ ಪ್ರಕರಣ ದಾಖಲ ಆಗಿಲ್ಲ ಅನ್ನುವಂತ ಮಾಹಿತಿಯನ್ನ ಇಲ್ಲಿಯ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಇಳಕಲ್ ಪೊಲೀಸ್ PSI ಕೂಡ ಹೇಳಿರುವಂತದ್ದು. ಅಂದ್ರೆ ಇನ್ನೂ ಒಂದು ಮನೆ ಕಳ್ಳತನದಲ್ಲಿ 30,000ಕ್ಕೂ ಅಧಿಕ ಚಿನ್ನ, 30 ತೊಲಿ ಬಂಗಾರ, ಅಂದ್ರೆ 30 ಗ್ರಾಮ್ ಬಂಗಾರ ಕೂಡ ಹೋಗಿರುವಂತದ್ದು ಬೆಳಕಿಗೆ ಬಂದಿದೆ. ಆದ್ರೆ ಯಾವ ರೀತಿಯಾಗಿ ಆಯಾಮವನ್ನ ಪ್ರಕರಣವನ್ನ ದಾಖಲಿಸ್ಕೊಳ್ತಾರೆ, ಅವರ ಹಿಂದೆ ಒಂದು ಪೊಲೀಸರ ಒಂದು ತಂಡ ರಚನೆ ಮಾಡಿ ಈ ಭಾಗದಲ್ಲಿ ರೈತರು ಒಂದ್ ಕಡೆ, ಇಲ್ಲಿ ಸಾರ್ವಜನಿಕರು ಒಂದ್ ಕಡೆ ಪೊಲೀಸರ ಠಾಣೆಗೆ ಮೆಟ್ಟಿಲು ಏರಿ ಅಲ್ಲಿ ಪ್ರಕರಣ ಸಂಬಂಧಪಟ್ಟಂತೆ ಏನು ಕಳ್ಳರ ಕಾಕರಕ್ಕೆ ಸಂಬಂಧಪಟ್ಟಂತೆ ಒಬ್ಬ ವ್ಯಕ್ತಿಯನ್ನ ಸೂರಿ ಹಾಕ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಕೂಡ ಆತ ಮಿಸ್ ಆಗಿ ಆತ ಕೆಳಗ್ ಕುಳಿತಿದ್ರಿಂದ ಒಬ್ಬನ ಪ್ರಾಣ ಕೂಡ ಈ ಹಿಂದೆ ಇಳಕಲ್ ನಗರದಲ್ಲಿ ಉಳಿದಿರುವಂತ ಉದಾಹರಣೆಗಳು ಕೂಡ ಉಂಟು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕಳ್ಳರ ಗ್ಯಾಂಗ್ ಪತ್ತೆ ಮಾಡ್ಲಿಕ್ಕೆ ಪೊಲೀಸರು ವಿಫಲರಾದ್ರ ಅನ್ನುವಂಥದ್ದು ಒಂದ್ ಕಡೆ ಆಗತ್ತೆ. ಅಂದ್ರೆ ಕಳ್ಳತನ ಪ್ರಕರಣಗಳ ಜಾಸ್ತಿ ಆದ್ರೂ ಕೂಡ ಇಲ್ಲಿ ಸಾರ್ವಜನಿಕರು ಒಂದ್ ಕಡೆ ನಿಟ್ಟುಸಿರು ಬಿಡುವಂತ ಕೆಲಸಕ್ಕೂ ಕೂಡ ಯಾವುದೇ ರೀತಿಯಾಗಿ ಆಗಿಲ್ಲ. ಹೀಗಾಗಿ ಕಳ್ಳರ ಒಂದು ಪ್ರಕರಣವನ್ನ ಭೇದಿಸ್ಲಿಕ್ಕೆ ಏನು ಸಿದ್ಧಾರ್ಥ್ ಗೋಯಲ್ ಅವರು ಒಂದು ತಂಡ ರಚನೆ ಮಾಡ್ಬೇಕು. ತಂಡ ರಚನೆ ಮಾಡಿದ ನಂತರ ಏನು ಒಂದಿಷ್ಟು ಪ್ರಕರಣಗಳ ಇಂಥವರನ್ನ ನಾವು ವಶಪಡಿಸಿಕೊಂಡಿದ್ದೇವೆ, ಅವರಿಂದ ನಾವು ಇಷ್ಟು ಹಣವನ್ನ ವಸೂಲಿ ಮಾಡಿದ್ದೇವೆ ಮತ್ತು ಚಿನ್ನಾಭರಣ ಕೊಡುವಂತ ಕೆಲಸ ಏನಾದ್ರೂ ಆಗಿದ್ರೆ ಈ ರೀತಿ ಘಟನೆಗಳು ಸಾರ್ವಜನಿಕರಲ್ಲಿ ಅವರನ್ನ ಪೊಲೀಸ್ ಠಾಣೆಗೆ ಕರೆದುಕೊಂಡು ಅವರನ್ನ ವಿಚಾರಣೆ ಮಾಡೋದಾಗ್ಲಿ, ಒಂದಿಷ್ಟು ವಿಚಾರಗಳನ್ನ ಹಿಂದೆ ಮುಂದೆ ಆಯ್ತಾ ಅನ್ನುವಂತ ಪ್ರಶ್ನೆ ಉದ್ಭವ ಆಗ್ತಿರುವಂತದ್ದು. ಹೀಗಾಗಿ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಕಳ್ಳತನ ಪ್ರಕರಣಗಳಿಗೆ ಏನು ಕಳ್ಳರ ಗ್ಯಾಂಗ್ ಏನಿದೆ, ಈ ಗ್ಯಾಂಗ್ ಅನ್ನ ಈ ಹೆಡೆಮುರಿ ಕಟ್ಟಬೇಕಾದದ್ದು ಬಾಗಲಕೋಟೆಯ ಪೊಲೀಸರಾಗಬೇಕಾಗತ್ತೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಇದೇ ರೀತಿ ಮುಂದುವರೆದ್ರೆ ಸಾರ್ವಜನಿಕರು ರಾತ್ರಿ ಮಲಗಕ್ಕೂ ಆಗಲ್ಲ ಅನ್ನುವಂಥದ್ದನ್ನು ಸಾರ್ವಜನಿಕರು ಒಂದ್ ಕಡೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಗುರು, ತಮ್ಮ ಡೀಟೇಲ್ಸ್ಗಾಗಿ.